ಎರಡನೇ ಶ್ರೀಮಂತ ರಾಜ್ಯ ಕರ್ನಾಟಕ. 100% ನಡೆದಿರುವಂತಹ ಭ್ರಷ್ಟಾಚಾರ, ನೇರ ಅಕೌಂಟ್ ಟ್ರಾನ್ಸ್ಫರ್. ಇದು ನನ್ನ ಸರ್ಕಾರದ ಮೂಲ ತತ್ವ ಭ್ರಷ್ಟಾಚಾರ. ಮುಖ್ಯಮಂತ್ರಿ ನಾಗೇಂದ್ರನ ಸಚಿವ ಸಂಪುಟದಲ್ಲಿ ಇಟ್ಟಿದ್ದಾರೆ. ಮತ್ತು ಕೋರ್ಟ್ ಕೂಡ ಇವರು ಆರೋಪಿ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಏನೋ ಒಂದಷ್ಟು ಜನ ಕಳಂಕಿತರನ್ನ, ಭ್ರಷ್ಟರನ್ನ, ನೋನ್ ಕಲ್ಪಿಟ್ಗಳು ಅವರು ಭ್ರಷ್ಟಾಚಾರದಲ್ಲಿ ಅಂತ ಗೊತ್ತಿದ್ರು ಕೂಡ ಅಂತವ್ರನ್ನ ತಗೋತಾರ ಅಂತ ವಿಚಾರವಾಗಿ ನಾವಿವತ್ತು ಪ್ರತಿಭಟನೆಯನ್ನ ಇಲ್ಲಿ ಮಾಡಿದ್ವಿ. ಬಹಳ ಮುಖ್ಯವಾಗಿ ನಾಗೇಂದ್ರ ಯಾರಿದ್ದಾರೆ, ಇವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 89 ಕೋಟಿ ರೂಪಾಯಿಗಳನ್ನ ಲಪ್ಟಾಯಿಸಿದ್ದಾರೆ. ಅದನ್ನ ಒಂದ್ ರೀತಿಯಲ್ಲಿ ಬಹಳ ಸಂಚುಕೋರ. ಆಮೇಲೆ ಬಹಳ ಸ್ಪಷ್ಟವಾಗಿ ಈ ತನಿಖೆಯನ್ನ 3 ಸಂಸ್ಥೆಗಳು ಮಾಡಿದ್ದಾವೆ. ಒಂದು ಇಡಿ ಮಾಡಿದೆ, ಒಂದು CBI ಮಾಡಿದೆ, ಮತ್ತೆ ಇನ್ನೊಂದನ್ನ SIT ಮಾಡಿದೆ. ಯಾರು ನಾಗೇಂದ್ರ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಈ ಹಗರಣವನ್ನ 3 ತನಿಖಾ ಸಂಸ್ಥೆಗಳು ಮಾಡಿ ಇವತ್ತು ಚಾರ್ಜ್ ಶೀಟ್ ಅನ್ನು ಹಾಕಿದಾವೆ. ಆ ಚಾರ್ಜ್ ಶೀಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನಾಗೇಂದ್ರ ಇಸ್ ದಿ ನಂಬರ್ 1 ಸಂಚುಕೋರ ಅಂತ ಹೇಳಿ ಇಡಿ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತೆ ನಾಗೇಂದ್ರ ಸುಮಾರು 1.5 ಕೋಟಿ ಹಣವನ್ನ ಕಿಕ್ ಬ್ಯಾಕ್ ಆಗಿ ಪಡೆದಿರೋದಕ್ಕೂ ಪ್ರೂಫ್ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಇದು ಒಂದು ರೋಚಕವಾದಂತಹ ಥ್ರಿಲ್ಲಿಂಗ್ ಕ್ರಿಮಿನಲ್ ಸ್ಕ್ಯಾಮ್. ಇದು ಒಂದ್ ರೀತಿಯಲ್ಲಿ ನಾವು ಅನಾಗಲೇ ಹೇಳ್ತಾ ಇದ್ದೆ, ಇದನ್ನ ಬೇಕಿದ್ರೆ ನಾವು ವೆಬ್ ಸೀರೀಸ್ ಮಾಡ್ಬೋದು. ಯಾವ್ದಾದ್ರು ಒಂದು ಅಮೆಜಾನ್, ನೆಟ್ಫ್ಲಿಕ್ಸ್ ಆ ತರದ ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ ಸೂಕ್ತವಾದಂತಹ ಒಂದು ಹಗರಣ. ಯಾಕೆಂತ ಅಂದ್ರೆ ಇವರು ಪಾಪ ಒಂದು ಜೀವನೇ ಬಲಿ ಆಯ್ತು. ಒಬ್ಬ ಚಂದ್ರಶೇಖರ್ ಅನ್ನುವಂತಹ ಸೂಪರಿಂಟೆಂಡೆಂಟ್ ಅಕೌಂಟೆಂಟ್ ಯಾರಿದ್ರು ವಾಲ್ಮೀಕಿ ನಿಗಮದಲ್ಲಿ, ಅವರು ಈಗ ಅವ್ರ ಆಲೆ ಒಂದು 100 ಕೋಟಿ ಹಣವನ್ನ ಅಲ್ಲಿಂದ ಲಪ್ಟಾಯಿಸಿರುವಂತ ಸಂದರ್ಭದಲ್ಲಿ, ಅಯ್ಯೋ ನನ್ನ ತಲೆಗೆ ಬಂದ್ಬಿಡುತ್ತೆ, ಇದು ನನ್ನ ತಲೆ ಕಟ್ತಾ ಇದ್ದಾರೆ, ಮಿನಿಸ್ಟ್ರೇ ನಿಂತ್ಕೊಂಡು ಇದನ್ನ ಮಾಡಿಸ್ತಾ ಇದ್ದಾರೆ, ಇನ್ನು ನಾನು ಜೈಲ್ಗೆ ಹೋಗ್ಬೇಕಾಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಪಾಪ ಅವರು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು 5 ಪುಟಗಳ ಒಂದು ಡೆತ್ ನೋಟ್ ಅನ್ನ ಬರ್ದಿಕ್ಬಿಟ್ಟು ಸಾಯ್ತಾರೆ. ಅಂದ್ರೆ ಇವರೇ ಮಂತ್ರಿಗಳೇ ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿನಲ್ಲಿ ಅವರು ಅದನ್ನ ಬರ್ದಿದ್ರು. ಸೊ ಅಷ್ಟೆಲ್ಲ ಆಗಿದ್ರು ಕೂಡ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗಿರುವಂತಹ ಈ ಒಂದು ಪ್ರಕರಣ, ಮತ್ತೆ ಒಂದು ಸಮುದಾಯ, ವಾಲ್ಮೀಕಿ ಸಮುದಾಯ, ಪರಿಶಿಷ್ಟ ಪಂಗಡಗಳ ಸಮುದಾಯ, ಈತ ಒಬ್ಬ ವಾಲ್ಮೀಕಿ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡ್ರವನು ತನ್ನದೇ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿರಿಸಿದಂತಹ 100 ಕೋಟಿ ರೂಪಾಯಿ ಹಣಗಳನ್ನ ಲಪಟಾಯಿಸಿದಾನೆ ಅಂತ ಅಂದ್ರೆ ಈತ ಹೇಗೆ ಒಂದು ಸಮುದಾಯವನ್ನ ಪ್ರತಿನಿಧಿಸುವಂತ ನಾಯಕನಾಗ್ತಾನೆ ನೋಡಿ. ನಾವು ಅದಕ್ಕೆ ಕೇಳ್ತಾ ಇದೀವಿ, ಡಿ ಕೆ ಶಿವಕುಮಾರ್ ಅವರೇ ಬಹುಶಃ ಈ ನಾಗೇಂದ್ರ ಏನಿದ್ದಾನೆ, ನಾಗೇಂದ್ರ ಬಹುಶಃ ನಿಮಗೆ ಫಿಟ್ ಆಗ್ತಾನೆ, ನಿಮ್ಮ ಯೋಗ್ಯತೆಗೆ ತಕ್ಕದಾದಂತಹ ಫಿಟೆಡ್ ಕ್ಯಾಂಡಿಡೇಟ್ ಈ ನಾಗೇಂದ್ರ. ಆದ್ರೆ ಈ ನಾಗೇಂದ್ರ ರಾಜ್ಯದ ಜನರ ಯೋಗ್ಯತೆಗೆ ಫಿಟ್ ಆಗುವಂತಹ ಕ್ಯಾಂಡಿಡೇಟ್ ಅಲ್ಲ ಅನ್ನುವಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯದ ಜನ ಬೆವರು ಸುರಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟು ದುಡಿದು ಕಟ್ಟುವಂತಹ ತೆರಿಗೆ ಹಣವನ್ನ ಈ ರೀತಿಯಾಗಿ ಇವರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅಂತ ಲೂಟಿ ಮಾಡುವಂತಹ ಲೂಟಿಕೋರರು, ಕಳ್ಳರು ಯಾರಿದ್ದಾರೆ ಅಂತವ್ರನ್ನೇ ನೀವು ಕರ್ಕೊಂಬಂದು ಕಳ್ಳನ್ನೇ ಅವನು ಕಳ್ಳ ಅಂತ ಗೊತ್ತಿದ್ರು ನೀವು ಅವನನ್ನ ಕರ್ಕೊಂಬಂದು ಮಂತ್ರಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಏನ್ ಹೇಳ್ಬೇಕು ಇವತ್ತು ನಿಮಗೆ? ರಾಜ್ಯದ ಜನರನ್ನ ಏನಂತ ಭಾವಿಸ್ಕೊಂಡಿದ್ದೀರಾ ನೀವು ಇವತ್ತು? ನಾವು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. ನೋಡಿ ಸ್ವಾಮಿ, ನೀವು ಬಹುಶಃ ನೇರವಾಗಿ ಯಾರು ಸೂಟ್ ಕೇಸ್ ಅನ್ನ ಕೊಡ್ತಾರೆ, ಯಾರು ನಿಮಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ, ಆ ತರದ ವ್ಯಕ್ತಿಗಳಿಗೆ ನೀವು ನೇರವಾಗಿ ಕರ್ನಾಟಕ ರಾಜ್ಯವನ್ನ ಅಡವಿಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ನಂಬಿಕೊಂಡು ಇಲ್ಲಿಯ ರಾಜ್ಯದ ಜನ ನಿಮ್ಗೆ ಓಟ್ ಹಾಕಿದ್ರೆ ನೀವು ಅಂತ ನಂಬಿಕೆಯನ್ನ ಹಣಕ್ಕೆ ಮಾರ್ಕೋತಾ ಇದ್ದೀರಾ ನೀವು ಕಾಂಗ್ರೆಸ್ನ ಹೈಕಮಾಂಡ್ಗಳು ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ನಡವಳಿಕೆನೆ ಆ ರೀತಿಯಾಗಿದೆ. ಹಾಗಾಗಿ ನಾವು ರಾಜ್ಯದ ಜನ ಈ ವಿಚಾರವಾಗಿ ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಡೆಮಾಕ್ರಸಿನಲ್ಲಿ ನಾವು ಇವ್ರಿಗೆ ಆಯ್ಕೆ ಮಾಡ್ಬಿಟ್ಟಿದೀವಿ. ಹೇಗೋ ಅವ್ನು ನೋಡಿ ಆಯ್ಕೆ ಆಗ್ಬಿಟ್ಟಿದ್ದಾನೆ, MLA ಆಗ್ಬಿಟ್ಟಿದ್ದಾನೆ. MLA ಆದ್ಮೇಲೆ ಜನ ಓಟ್ ಹಾಕಿನ ಅವ್ನು ಬಂದಿರೋದು. ಆದ್ರೆ ಓಟ್ ಹಾಕಿದ ಮೇಲೆ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತಹ ಇಂತಹ ವ್ಯಕ್ತಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ಅಧಿಕಾರವನ್ನ ನಾವು ಕೊಟ್ರೆ ಅವ್ರು ಏನ್ ಮಾಡ್ಬೋದು, ಈ ರಾಜ್ಯವನ್ನ ಎಲ್ಲಿ ತೆಗೆದುಕೊಂಡು ಹೋಗ್ಬೋದು? ಇವೆಲ್ಲ ಒಂದು ಆತಂಕದ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವಿಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ. ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ, ನೀವು ಇದನ್ನ ಈಗಲೇ ಕೈ ಬಿಡಬೇಕು, ಆತನ ಸಚಿವ ಸಂಪುಟದಿಂದ ಹೊರಗಿಡಬೇಕು. ಹಿಂದೆ ಅರ್ಥ ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮನ್ನು ಕೂಡ ಹಿಂದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಏನು ದೊರೆಸ್ವಾಮಿ ಅವರು ಬರೆದಂತಹ ಒಂದು ಪತ್ರ, ಕೇವಲ ಒಂದು ಪತ್ರದ ಕಾರಣಕ್ಕಾಗಿ ಅವತ್ತು ಒಂದಷ್ಟು ವ್ಯಾಲ್ಯೂಸ್ ಇನ್ನ ಉಳಿಸ್ಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ನಿಮಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡದಂಗೆ ನಿಮ್ಮನ್ನ ದೂರ ಇಟ್ಟಿತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಬಂದಿದೆ. ಇವತ್ತು ಆ ತರದ ಒಂದು ವ್ಯಾಲ್ಯೂಸ್ಗಳು ಇದ್ದಂತ
ಕಾಂಗ್ರೆಸ್ ಪಕ್ಷ ಇಲ್ಲಿ ಗಂಟ ಬರೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ನೀವು ಈ ತರದ ಏನು ದುರ್ನಡತೆಯನ್ನ, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತ ಧೋರಣೆ ಏನ್ ಮಾಡ್ತಾ ಇದ್ದೀರಾ, ಇದು ಖಂಡಿತವಾಗಿಯೂ ನಿಮಗೆ ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂದೊಡ್ಡುವಂತಹ ಧೋರಣೆ. ಹಾಗಾಗಿ ನೀವು ಕೂಡಲೇ ಬದಲಾಗಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಗ್ರಹಿಸ್ತಾ ಇದೀವಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ರಘು ಜಾಣಗೆರೆ ಅವರು ಮಾತಾಡಿದ್ರು. ಆಗಸ್ಟ್ 3ನೇ ತಾರೀಕು ರಾಜ್ಯದಲ್ಲಿ ನೂತನ ಸಚಿವರಾಗಿ 20 ಜನ ಸಚಿವರು ಪದಗ್ರಹಣವನ್ನ ಮಾಡಿದ್ರು. ಅದರಲ್ಲಿ ಬಿ ನಾಗೇಂದ್ರ ಅನ್ನುವಂತಹ ವ್ಯಕ್ತಿ ಸಹ ಪದಗ್ರಹಣ ಮಾಡಿರ್ತಾರೆ. ಅವ್ರ ಇತಿಹಾಸ ರಾಜ್ಯದ ಜನಕ್ಕೆ ಮೊದಲೇ ಗೊತ್ತಿದೆ. 2024ರಲ್ಲಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿತ್ತೆ. ಯಾವ ಕಾರಣದಿಂದ? ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಭ್ರಷ್ಟಾಚಾರ ಆಗಿದೆ, 100 ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಎನ್ನುವಂತ ಆರೋಪದ ಮೇಲೆ. ಆ ಆರೋಪಕ್ಕೆ ಒಂದು ಸಾಕ್ಷಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದು ಇಡಿಗೆ ದೂರು ಕೊಟ್ಟಿರ್ತೀವಿ. 2024 ಜೂನ್ ತಿಂಗಳಲ್ಲಿ ಇಡಿಗೆ ಒಂದು ದೂರನ್ನ ಕೊಟ್ಟಿರ್ತೀವಿ. ಆ ದೂರಿನ ಕ್ರಮವಾಗಿ ಜುಲೈ ತಿಂಗಳಲ್ಲಿ 2024 ಜುಲೈಯಲ್ಲಿ ನಾಗೇಂದ್ರನನ್ನ ಸಚಿವ ಸಂಪುಟದಿಂದ ಸಿದ್ದರಾಮಯ್ಯ ಸರ್ಕಾರ ವಜಾಗೊಳಿಸಿರುತ್ತೆ. ಇವತ್ತು ಅದೇ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ. ಅಂದ್ರೆ ಪಾರ್ಟ್ 2 ಇವತ್ತು ಸಹ ನಾಗೇಂದ್ರನಿಗೆ ಮಣೆ ಹಾಕಿದೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೀವ್ರವಾಗಿ ವಿರೋಧಿಸುತ್ತೆ. ಇನ್ನು ಕಳಂಕ ಮುಕ್ತ ಆಗಿಲ್ಲ ನಾಗೇಂದ್ರ, ಕಳಂಕ ಆಗಿದೆ. ಆದ್ರೆ ಇವ್ರು ಹೇಳ್ತಾ ಇರೋದು ಬೇರೆ ಬೇರೆ ರೀತಿಯ ಸಮಜಾಯಿಷಿಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಬಿಜೆಪಿ ಅಥವಾ JDS ಏನು ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಈ ವಿಚಾರಗಳನ್ನ ಗಂಭೀರವಾದಂತ ವಿಚಾರ, ಇದು ಭ್ರಷ್ಟಾಚಾರದ ಆರೋಪದ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತು ಅಲ್ಲಿ ಮಾತಾಡ್ಬೇಕಿತ್ತು. ಆದ್ರೆ ಇವತ್ತು ರಾಜ್ಯದಲ್ಲಿ ಕೇವಲ KRS ಪಕ್ಷ ಮಾತ್ರ, ಇದು ನಾಗೇಂದ್ರನ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಜಮೀರ್ ಅಹಮದ್ ಸಂಬಂಧಪಟ್ಟಿದ್ದಿರ್ಬೋದು, ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಈ ವಿಚಾರಗಳನ್ನ ಭ್ರಷ್ಟಾಚಾರ ಮಾಡ್ತಾ ಇರೋ ವಿಚಾರವನ್ನ ಕರ್ನಾಟಕದಲ್ಲಿ KRS ಪಕ್ಷ ಮಾತ್ರ ಹೋರಾಟಗಳನ್ನ ಮಾಡಿ ರಸ್ತೆಯಲ್ಲಿ ನಿಂತು ಜನರ ಪರವಾಗಿ ಹೋರಾಟವನ್ನ ಮಾಡ್ತಾ ಇರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಈ ಬಾರಿ ಏನೋ ಸಚಿವ ಸಂಪುಟದಿಂದ ನಾಗೇಂದ್ರನನ್ನ ವಜಾಗೊಳಿಸ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸುರ್ಜೇವಾಲಾ ಕರ್ನಾಟಕಕ್ಕೆ ಏನಾದ್ರು ಬಂದ್ರೆ ರಾಜ್ಯದಲ್ಲಿ ಎಲ್ಲೇ ಬಂದ್ರು KRS ಪಕ್ಷ ಕಪ್ಪು ಬಾಟ ಪ್ರದರ್ಶನ ಮಾಡುತ್ತೆ, ಅವ್ರಿಗೆ ಮುಕ್ತಿಗೆ ಹಾಕುತ್ತೆ ಅನ್ನೋದನ್ನ ನಾವು ಈ ಬಾರಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಮಸ್ಕಾರ. ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಭ್ರಷ್ಟ ಕಳ್ಳ ನಾಗೇಂದ್ರ ಸಚಿವ ಸಂಪುಟದಲ್ಲಿ ಏನು ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾನೆ, ಆ ನಾಗೇಂದ್ರನ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಿರ್ಧಾರದ ವಿರುದ್ಧ ನಾವು ಪ್ರತಿಭಟನೆ KRS ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಗೆ ಇಂತಹ ಒಂದು ಭಂಡತನದ ಭ್ರಷ್ಟಾಚಾರ ಏನಿದೆ ಇದ್ರ ಬಗ್ಗೆನೇ ನಮ್ಗೆ ತೊಂದರೆ ಇರುವಂತದ್ದು. ಬೇರೆ ಬೇರೆ ತರ ಬೇನಾಮಿಯಾಗಿ ಇನ್ನೊಂದು ಪ್ರೂವ್ ಮಾಡಕ್ ಆಗದೆ ಇರುವಂತದ್ದು ಎಲ್ಲದೂ ಇರುತ್ತೆ. ಅದು ನಾವು 50-50 ಅಂತ ಹೇಳ್ಬೋದು, 60-40 ಅಂತ ಹೇಳ್ಬೋದು. ಇದು 100% ನಡೆದಿರುವಂತಹ ಭ್ರಷ್ಟಾಚಾರ, ನೇರ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್. ಇದು ಇಂತಹ ಭ್ರಷ್ಟಾಚಾರ ಮಾಡಿದಂತಹ ಒಬ್ಬ ಕಳ್ಳನನ್ನ ನೀವು ಪ್ರಮೋಷನ್ ಕೊಟ್ಟು ಸಚಿವ ಸಂಪುಟದಲ್ಲಿ ತಗೊಳ್ತೀರಿ ಅಂತಾದ್ರೆ ಇದರಲ್ಲಿ ನಿಮ್ಮ ತಪ್ಪು ನಿರ್ಧಾರ ಇರಲ್ಲ, ನಿಮ್ಮ ಹುನ್ನಾರ ಇದೆ ಅಂತ ನಾವು ಆರೋಪ ಮಾಡ್ತಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್, ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಿಂದ ಕರ್ನಾಟಕ ಜನರ ತೆರಿಗೆ ಹಣ ಲೂಟಿ ಮಾಡಿ 2029ಕ್ಕೆ ಏನು ದೇಶದಾದ್ಯಂತ ಚುನಾವಣೆ ನಡೆಯುತ್ತೆ, ಆ ಚುನಾವಣೆ ಇವರಿಗೆ ಗೆಲ್ಲಬೇಕು ಅಂದ್ರೆ ಬಿಜೆಪಿಯ ವಿರುದ್ಧ ದುಡ್ಡು ಬೇಕು. ಆ ದುಡ್ಡಿನ ಲೂಟಿ ಹೊಡೆಯಕ್ಕೆ ಎಲ್ಲಿ ಹೋಗ್ಬೇಕು? ಶ್ರೀಮಂತ ರಾಜ್ಯನೇ ಬೇಕು, ಬೇರೆ ರಾಜ್ಯದಲ್ಲಿ ಆಗೋದಿಲ್ಲ. ಅಲ್ಲಿ ಆಲ್ರೆಡಿ ಜನ ಬಡತನದಲ್ಲಿ ಸಾಯ್ತಾ ಇದ್ದಾರೆ. ಕರ್ನಾಟಕದ 2ನೇ ಶ್ರೀಮಂತ ರಾಜ್ಯ, ದೇಶದ 2ನೇ ಶ್ರೀಮಂತ ರಾಜ್ಯ ಕರ್ನಾಟಕ. ಇಂತಹ ಶ್ರೀಮಂತ ರಾಜ್ಯದಲ್ಲಿ ಲೂಟಿ ಹೊಡಿಬೇಕು, ಲೂಟಿ ಹೊಡೆದಕ್ಕೆ ಒಬ್ಬ ಪ್ರತಿನಿಧಿ, ಭ್ರಷ್ಟಾಚಾರದ ಪ್ರತಿನಿಧಿಯನ್ನ ಕಳಿಸ್ಬೇಕು ಅಂತ ಹೇಳಿ ಈ ಹೈಕಮಾಂಡ್ ಅವರು, ರಾಹುಲ್ ಗಾಂಧಿ ಆಗ್ಲಿ ಸುರ್ಜೇವಾಲಾ ಆಗ್ಲಿ, ಇವರೆಲ್ಲ ಹುನ್ನಾರ ಮಾಡಿಕೊಂಡು ನಾಗೇಂದ್ರನ ಸಚಿವ ಸಂಪುಟದಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿವರೆಗೂ ಲೂಟಿ ಹೊಡೆದಿರೋ ದುಡ್ಡಿನಲ್ಲಿ ಎಷ್ಟು ಹಣ ಹೈಕಮಾಂಡ್ಗೆ ಹೋಗಿದೆ ಅನ್ನುವಂಥದ್ನ ಹೈಕಮಾಂಡ್, ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು ದೇಶಕ್ಕೆ ತಿಳಿಸಬೇಕು. ಇದು ನೇರ ನಾವು ಮಾಡ್ತಾ ಇರುವಂತದ್ದು ಆರೋಪ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದನ್ನು ಸಾಬೀತುಪಡಿಸ್ಬಿಟ್ಟಿದ್ದಾರೆ. ಏನು? ನನ್ನ ಕ್ಯಾಬಿನೆಟ್, ನನ್ನ ಸರ್ಕಾರದ ಮೂಲ ತತ್ವ ಭ್ರಷ್ಟಾಚಾರ. ನಾನು ಯಾರಿಗೆ ಮಂತ್ರಿ ಪದವಿ ಕೊಟ್ಟರು ನಾನು ಭ್ರಷ್ಟರಿಗೆ ಕೊಡೋದು, ನನ್ನ ಸರ್ಕಾರದಲ್ಲಿ ನಾನು ಲೂಟಿ ಹೊಡೆಯೋದಕ್ಕೆ ಬಂದಿದ್ದೀನಿ ಅನ್ನುವಂತಹ ನೇರ ಸಂದೇಶವನ್ನ ರಾಜ್ಯದ ಜನರಿಗೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ನೀವು ಏನ್ ಕಿತ್ಕೊಳ್ ಅನ್ನುವಂತಹ ನೇರ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ.
ಇದನ್ನ KRS ಪಕ್ಷ ಸಹಿಸಲ್ಲ. ರಾಜ್ಯದ ಜನರ ದನಿಯಾಗಿ KRS ಪಕ್ಷ ರಾಜ್ಯದಾದ್ಯಂತ ಕೆಲಸ ಮಾಡ್ತಾ ಇದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಇವರು ಸಚಿವ ಸಂಪುಟದಿಂದ ಇವ್ರನ್ನ ವಜಾಗೊಳಿಸೋವರೆಗೂ ಕೂಡ KRS ಪಕ್ಷ ಹೋರಾಟನ ಮುಂದುವರಿಸಿದೆ. ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಟಕ ಸರ್ಕಾರದಲ್ಲಿ ಆಗ್ರಹ ಮಾಡ್ತಿರೋದೇನೆಂತ ಹೇಳಿದ್ರೆ, ಈಗಾಗಲೇ ಇಡಿ CBI ಏನ್ ರೈಡ್ ಮಾಡಿದ್ಯೋ ಮತ್ತು ಅವರನ್ನ ಏನು ಬಿ ನಾಗೇಂದ್ರ ಅವರನ್ನ ಆರೋಪಿ ಅಂತ ಮಾಡಿದ್ಯೋ ಅವರನ್ನ ತಕ್ಷಣಕ್ಕೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಕಾರಣ ಇಷ್ಟೇ, ಸುಮಾರು 89.63 ಲಕ್ಷ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಮತ್ತು ಕೋರ್ಟ್ ಕೂಡ ಇವರು ಆರೋಪಿ ಎಂದು ನಿಶ್ಚಯ ಮಾಡಿರ್ಬೇಕಾದ್ರೆ ಮತ್ತು ಅವರು ಈ ಕರ್ನಾಟಕದಿಂದ ಆಚೆ ಹೋಗ್ಬಾರ್ದು, ನಿಮಗೆ ಯಾವುದೇ ಒಂದು ಮುಲಾಜಿಲ್ಲದೆ ನೀವು ಹೋಗ್ಬಾರ್ದು ಅಂತ ಹೇಳಿದಾಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ ರೀತಿ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ತೀರಾ? ಯಾವ ಕಾರಣದಿಂದ? ಅಥವಾ ನೀವು ಈ 89 ಕೋಟಿಯಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರಾ? ನಿಮ್ಮ ಹೈಕಮಾಂಡ್ಗೆ ಕಪ್ಪ ಕೊಟ್ಟಿದ್ದೀರಾ? ಈ 89.63 ಲಕ್ಷ ನಿಮ್ಗೂ ಭಾಗ ಇದೆಯಾ? ನಾನು ಕೇಳ್ತಾ ಇದ್ದೀನಿ. ನೀವು ಯಾವ ಕಾರಣಗಳು ತೆಗೆದುಕೊಂಡಿದ್ದೀರಾ? ಯಾಕೆಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡ ಏನು ವಾಲ್ಮೀಕಿ ಪರಿಶಿಷ್ಟ ಪಂಗಡ ಇದೆಯೋ ಅವರಿಗೆ ಸಹಾಯವಾಗಲಿ, ಆ ಪಂಗಡದವರು ಶ್ರೀಮಂತರಾಗಲಿ, ಅವ್ರಿಗೆ ಅನುಕೂಲ ಆಗಲಿ, ಅವ್ರಿಗೆ ಮನೆಗಳಾಗಲಿ, ಒಳ್ಳೆ ರಸ್ತೆಗಳಾಗಲಿ ಅಂತ ಕೊಡುವಂತಹ ಹಣದಲ್ಲಿ ನೀವು ಇಂಥ ಹಣವನ್ನು ಲೂಟಿ ಮಾಡ್ತೀರಾ ಅಂತ ಹೇಳಿದ್ರೆ, ಇಂಥ ಲೂಟಿ ಮಾಡಿರುವವರನ್ನ ನೀವು ಸಂಪುಟಕ್ಕೆ ತೆಗೆದುಕೊಳ್ತೀರ ಅಂತ ಹೇಳಿದ್ರೆ ನೀವೆಂತಹ ಮುಖ್ಯಮಂತ್ರಿ? ನಮ್ಗೆ ಅನಿಸ್ತಾ ಇದೆ ನೀವು ಕೂಡ ಭ್ರಷ್ಟಾಚಾರಿಗಳೇ. ಈ 89 ಕೋಟಿ ಅಲ್ಲ, 89,000 ಕೋಟಿ ನೀವು ಕೂಡ ನುಂಗ ಹಾಕಿದ್ದೀರಾ. ಕಳೆದ 20-30 ವರ್ಷಗಳಿಂದ ನೀವು ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಕರ್ನಾಟಕದಲ್ಲಿ. ಈ ಹಗರಣಗಳನ್ನೇ ಮಾಡ್ಕೊಂಡು ನೀವು ಆಳ್ವಿಕೆ ಮಾಡ್ತಾ ಇದ್ದೀರಾ. ಆ ಕಾರಣದಿಂದನೇ ನಿಮಗೆ ವಂಚಿತ್ತು ಕಾಳಜಿ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿನೇ ನೀವು ಇಂತಹ ಭ್ರಷ್ಟಾಚಾರ ಮಾಡುತ್ತಿರುವಂತಹ ಕಳಂಕ ಒತ್ತಿರುವಂತಹ ವ್ಯಕ್ತಿಗಳನ್ನ MLAಗಳನ್ನ ನೀವು ಮಂತ್ರಿಗಳು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದೇ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅದು BJP JDS ಕೇವಲ ಕಣ್ಣುವರಿಸುವಂತಹ ತಂತ್ರಗಳು ತಂತ್ರಗಳು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರು ಕೂಡ ನಮ್ಮ ಮಂತ್ರಿಮಂಡಲದಲ್ಲಿ ಇದ್ರು, ಅವರು ಕೂಡ ಆಳ್ವಿಕೆ ಮಾಡಿದ್ರು, ಅವರ ಮಂತ್ರಿಗಳು ಕೂಡ ಇದೇ ರೀತಿ ಆರೋಪಗಳನ್ನು ವಹಿಸಿಕೊಂಡು ಮಂತ್ರಿಗಳಾಗಿದ್ರು. 40%, 60%, 80% ಅಂತ ಮಾಡ್ಕೊಂಡು ಬರ್ತಾ ಇದ್ರು. ಆ ಕಾರಣದಿಂದನೇ ಕರ್ನಾಟಕ ಜನತೆ BJP ಅವರು ಬೇಡ, ನಮಗೆ ಕಾಂಗ್ರೆಸ್ ಸರ್ಕಾರ ಬೇಕು, ಕಾಂಗ್ರೆಸ್ ಸರ್ಕಾರದವರು ಒಳ್ಳೆ ಕೆಲಸ ಮಾಡ್ತಾರೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತಾರೆ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ತೆಗೆದುಕೊಂಡ್ಬಂದ್ರು. ಆದ್ರೆ ಏನಾಯ್ತು? ಎಲ್ಲಾ ಭ್ರಷ್ಟಾಚಾರಿಗಳು. ಹಾಗಾಗಿನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಆಗ್ರಹ ಮಾಡ್ತಾ ಇದೆ. ಅದು ಬಿ ನಾಗೇಂದ್ರ ಮಾತ್ರ ಅಲ್ಲ, ಇಡೀ ಸಂಪುಟವೇ ವಜಾಕೊಳ್ಬೇಕು. ಹೊಸ ಸರ್ಕಾರ ಬರಬೇಕು, ಅದು ಸ್ವಚ್ಛವಾಗಿರ್ಬೇಕು, ಪ್ರಾಮಾಣಿಕರಬೇಕು ಆಗಿರ್ಬೇಕು, ಮಾತ್ರ ಒಂದು ಒಳ್ಳೆ ಸರ್ಕಾರ ಬರುತ್ತೆ. ಇಲ್ಲರೆ ಯುವ ಜನತೆ ಎಚ್ಚೆತ್ಕೊಳ್ಬೇಕು. ಯುವ ಜನತೆ ಇಂತಹ ಭ್ರಷ್ಟ ಸರ್ಕಾರಗಳನ್ನ ಆಯ್ಕೆ ಮಾಡಲೇಬಾರದು. ಯಾವುದು 1,000 ಕೊಡ್ಲಿ, 2,000 ಕೊಡ್ಲಿ, 3,000 ಕೊಡ್ಲಿ, ಅಥವಾ ಮೂಗ್ನಾಥ್ ಕೊಡ್ಲಿ, ಕುಕ್ಕರ್ ಕೊಡ್ಲಿ, ಅಂತವರಿಗೆ ವೋಟ್ ಹಾಕ್ಲೇಬಾರದು. ಹಾಕಿದ್ರೆ ನಾವೇ ನಮ್ಮ ಮಠವನ್ನು ಇವತ್ತು ನಮ್ಮ ಹಣವನ್ನ ದೋಚ್ತಾ ಇದ್ದಾರೆ, ನಾಳೆ ನಮ್ಮ ಮನೆಮಠಗಳನ್ನ ದೋಚ್ತಾರೆ, ನಮ್ಮ ಭೂಮಿಯನ್ನ ದೋಚ್ತಾರೆ. ಹಾಗಾಗಿ ಇಂಥವ್ರನ್ನ ಯಾವುದೇ ಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಬಿಡ್ದಂತ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳ್ಕೊಳ್ತೇನೆ. ನಮಸ್ಕಾರ.